ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ KPSC ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಸ್ನೇಹಿತರೆ ತಮಗೆಲ್ಲರಿಗೂ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಹುದ್ದೆಗಳ ಕುರಿತು ಮಾಹಿತಿ ನೀಡುತ್ತಿದ್ದೇನೆ. ಇದು RBIನ ಒಂದು ರಿಕ್ರೂಟ್ಮೆಂಟ್ ಆಗಿದೆ. ಇದರಲ್ಲಿ ಸುಮಾರು 572 ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಏನಪ್ಪ ಇದು RBI ಅಟೆಂಡರ್ ಹುದ್ದೆ ಅಂತ ಹೇಳಿ ಇವರೇನು ಸೆಂಟ್ರಲ್ ಗೌರ್ಮೆಂಟಿಂದ ಎಕ್ಸಾಮ್ಸ್ ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟ್ ಬಗ್ಗೆ ಹೇಳ್ತಿದಾರಲ್ಲ ಅಂತ ಅನ್ಕೋಬೇಡಿ. ಸೊ ನೋಡಿ ಸ್ನೇಹಿತರೆ, ಇದು ತುಂಬ ಒಳ್ಳೆ ಅಪಾರ್ಚುನಿಟಿ. ಯಾರೆಲ್ಲ SLC ಮುಗಿಸ್ಕೊಂಡು ಜಸ್ಟ್ PUC ಮುಗಿಸ್ಕೊಂಡು ಅದರ ಒಳಗಡೆ ಎಜುಕೇಷನ್ ಆಗಿರಬೇಕು, ಇದಕ್ಕೆಲ್ಲ ಕೆಲವೊಂದು ಕಂಡೀಷನ್ಸ್ಗಳಿದ್ದಾವೆ. ಸೊ ಆ ಕಂಡೀಷನ್ಸ್ ಪ್ರಕಾರ ಈ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಯಾರು ಡಿಗ್ರಿ ಮಾಡಿದ್ದೀರಾ ಅವ್ರಿಗೆ ಅವಕಾಶ ಇಲ್ಲ, ಯಾರು PUC ಮಾಡಿದ್ದೀರಾ ಅವ್ರಿಗೆ ಅವಕಾಶ ಇಲ್ಲ, ಯಾರು ಓನ್ಲಿ SSLC ಮಾಡಿರ್ತೀರಾ 18ರಿಂದ 25 ವರ್ಷದ ಒಳಗಿನ ವಯೋಮಿತಿ ಯಾರು ಹೊಂದಿದ್ದೀರಾ ಅವರಿಗಷ್ಟೇ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ. ಡಿಗ್ರಿ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿದರೆ ಅವರು ನಂತರದ ವೆರಿಫಿಕೇಷನಲ್ಲಿ ಅವರು ರಿಜೆಕ್ಟ್ ಆಗ್ತಾರೆ. ನಂತರ ಬಂದುಬಿಟ್ಟು ಯಾರು PUC ಮಾಡ್ಕೊಂಡಿರ್ತೀರಾ ಅದರ ನಂತರ ಎಜುಕೇಷನ್ ಏನು ಮಾಡಿರ್ತೀರಾ, ಯಾರು ಮುಂದುವರಿತಾರೆ ಎಜುಕೇಷನಲ್ಲಿ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಆತ್ಮೀಯ ಸ್ನೇಹಿತರೆ, ಇದೆಲ್ಲರಿಗೂ ಅತ್ಯುತ್ತಮವಾದ ಒಂದು ಅವಕಾಶ. ಯಾರೆಲ್ಲ ಕೇವಲ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಆಗಿರೋದಿಲ್ವೋ, SSLC ಓದ್ಕೊಂಡು ತಾವು ಅರ್ಧಕ್ಕೆ ನಿಲ್ಲಿಸಿರ್ತಿರೋ, ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಏನಪ್ಪ ಅಂತೇಳಿದರೆ ಕಾಂಪಿಟೇಟ್ ಮಾಡಿ ಜಾಬ್ ತೊಗೋಬೇಕು ಅಂತಕ್ಕಂಥ ಆಸೆಯನ್ನು ಯಾರೆಲ್ಲ ಹೊಂದಿದ್ದೀರಾ, ತಮ್ಮ ಆಸೆಗಳಿಗೆ ತಮ್ಮ ಗುರಿಗೆ ಒಂದು ನೀರನ್ನು ಎರಿತಕ್ಕಂಥ ಒಂದು ಅವಕಾಶ RBI ರಿಕ್ರೂಟ್ಮೆಂಟಲ್ಲಿದೆ. ನೋಡಿ ಸ್ನೇಹಿತರೆ, RBI 522 ಹುದ್ದೆಗಳಿಗೆ ಸಂಬಂಧಿಸಿದಂತೆ ರಿಕ್ರೂಟ್ಮೆಂಟ್ ಮಾಡ್ತಿದೆ. ನಂತರ ಬಂದುಬಿಟ್ಟು ಇದರ ಒಂದು ನೋಟಿಫಿಕೇಷನ್ಸ್ ಬಗ್ಗೆ ಮಾತನಾಡೋದಾದರೆ ನೋಡಿ, ಇಲ್ಲಿ 522 ಹುದ್ದೆಗಳು ಇರ್ತಕ್ಕಂಥದ್ದು. ವೆಬ್ಸೈಟ್ ಬಂದುಬಿಟ್ಟು RBI.org.in ಅಂತೇಳಿ ವೆಬ್ಸೈಟ್ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಕ್ರೈಟೀರಿಯಾ ಏನಿದೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಮ್ಮೆಲ್ಲರ ಮುಂದೆ ಡಿಸ್ಕಸ್ ಮಾಡಲಿದ್ದೇನೆ. ಸೊ ನೋಡಿ, ಇಲ್ಲಿ ಹೇಳಿದ್ದಾರೆ ಕ್ರೈಟೀರಿಯಾ ಬಂದುಬಿಟ್ಟು ಕಂಪಲ್ಸರಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ದ ಅಡ್ವರ್ಟೈಸ್ ಪೋಸ್ಟ್. ನೋಡಿ, ಇಲ್ಲಿ ಎಕ್ಸಾಮಿನೇಷನ್ ಫಾರ್ ದ ರೆಸ್ಪೆಕ್ಟಿವ್ ಪೋಸ್ಟ್ ಅಂತ ಹೇಳಿದ್ದಾರೆ. ಸೊ ವೇರಿಯಸ್ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ಇದೆ. ಏನಪ್ಪ ಅಂದರೆ ಇದ್ರ ಸಂಪೂರ್ಣವಾಗಿ ಒಂದು ಕ್ರಿಪ್ಸಲ್ಲಿ ಹೇಳಿಬಿಡ್ತೀನಿ. ಆನ್ಲೈನ್ ಅಪ್ಲಿಕೇಶನ್ಸ್ ಯಾವ ಥರ ಇರುತ್ತೆ, ಅಪ್ಲಿಕೇಶನ್ಸಲ್ಲಿ ಯಾವುದೇ ತಪ್ಪು ಮಾಹಿತಿ ನೀಡಿದರೆ ಬ್ಯಾಂಕಿನ ಪ್ರಕಾರ ಅವ್ರನ್ನ ಯಾವುದೇ ರೀತಿಯಲ್ಲಿ ಅವ್ರ ಪ್ರಕಾರ ನೀವು ಏನು ಕ್ವಾಲಿಫಿಕೇಷನ್ ಇರುತ್ತೋ ಅದಕ್ಕಿಂತ ಹೆಚ್ಚು ಪಡೆದಿರ್ಬೋದು. ನಂತರ ಅವ್ರ ಕ್ವಾಲಿಫಿಕೇಷನ್ಗೆ ಅರ್ಹತೆ ಒಂದೇ ಇರೋ ಅಪ್ಲಿಕೇಶನ್ಸ್ ಕೂಡ ಆಗಿದ್ರೆ ಅದನ್ನು ಅವರು ರಿಜೆಕ್ಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಸ್ನೇಹಿತರೆ. ಸೊ ನೋಡಿ, ಇಲ್ಲಿ ವೆಬ್ಸೈಟ್ಸ್ಗಳಿದೆ. ಸೊ ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಒಂದು ಗೊಂದಲ ಆಗಿರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಇವತ್ತಿಂದಲೇ ಅಪ್ಲಿಕೇಶನ್ ಸ್ಟಾರ್ಟ್, ಜನವರಿ 15ರಿಂದಲೇ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗ್ತಿರ್ತಕ್ಕಂಥದ್ದು. ಇದು ಎಂಡ್ ಆಗ್ತಕ್ಕಂಥದ್ದು ಫೆಬ್ರವರಿ 4ರಂದು. ಸೊ ಪೇಮೆಂಟ್ ಮೋಡ್ ಬಂದುಬಿಟ್ಟು ಈ ಫೆಬ್ರವರಿ 4ಕ್ಕೆ ಇದೆ. ಇವತ್ತಿಂದಲೇ ಪೇಮೆಂಟು ಏನಪ್ಪ ಅಂದರೆ ಚಾಲೂ ಮಾಡ್ಕೋಬೋದು. ಸೊ ಎಕ್ಸಾಮ್ ಡೇಟ್ ಹೇಳಿದ್ದಾರೆ. ಸೊ ಮಾರ್ಚು ಅಥವಾ ಫೆಬ್ರವರಿ, ಮಾರ್ಚ್ ಫಸ್ಟ್ ವೀಕ್ ಆ ಫೆಬ್ರವರಿ ಲಾಸ್ಟ್ ವೀಕಲ್ಲಿ ಎಕ್ಸಾಮ್ ನಡೀತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಸೊ ನೋಡಿ ಸ್ನೇಹಿತರೆ, ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ. ಸೊ ಏನು ಯೂಸ್ ಮಾಡಬಾರ್ದು ಅಂತೇಳಿ ಕೊಟ್ಟಿದ್ದಾರೆ ಗೆಜೆಟ್ಸ್ಗಳನ್ನ. ಸೊ ನಂತರ ಬಂದುಬಿಟ್ಟು ನೋಡಿ, ಹುದ್ದೆಗಳಿಗೆ ಬಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ಪ್ರಮುಖವಾಗಿ ನೋಡಿ, ಇಲ್ಲಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಡಿ, ಇಲ್ಲಿ ಅಹಮದಾಬಾದ್ನಲ್ಲಿ ಟೋಟಲ್ 29 ಹುದ್ದೆಗಳು ನೋಟಿಫಿಕೇಶನ್ ಆಗ್ತಾ ಇದೆ. ಸೊ ಅಹಮದಾಬಾದ್ನಲ್ಲಿ ನೋಡಿ, ಇಲ್ಲಿ ಅಹಮದಾಬಾದ್ನಲ್ಲಿ 29 ಹುದ್ದೆಗಳು. ಸೊ ಬೆಂಗಳೂರಲ್ಲಿ 16 ಹುದ್ದೆಗಳು. ಸೊ ಭೋಪಾಲಲ್ಲಿ 4 ಹುದ್ದೆ, ಭುವನೇಶ್ವರ್ 36, ಚಂಡೀಗಢ 2, 9, 52, ಗುವಾಹಟಿ 125, ಕಾನ್ಪುರ್, ಲಕ್ನೋ, ಜೈಪುರ್ 42, ಹೈದರಾಬಾದ್ 36. ಸೊ ಈ ರೀತಿ ಒಳಗಡೆ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ನೋಡಿ, ಇಲ್ಲಿ ಪಾಟ್ನಾದಲ್ಲಿ ಟೋಟಲ್ 37 ಹುದ್ದೆಗಳು, ನ್ಯೂ ಡೆಲ್ಲಿಯಲ್ಲಿ 61 ಹುದ್ದೆಗಳು. ಸೊ ಇವೆಲ್ಲ ಹುದ್ದೆಗಳಿದೆ ಸ್ನೇಹಿತರೆ. ಸೊ ನೋಡಿ, ತಮ್ಮೆಲ್ಲರಿಗೂ ಅತ್ಯುತ್ತಮವಾದ ಅವಕಾಶ. ಬರೀ 10th ಕ್ವಾಲಿಫಿಕೇಷನ್ ಆಗಿರಬೇಕು ಅಥವಾ PUC ಒಳಗಡೆ ಓದಿರಬೇಕು ಅಷ್ಟೇ. ಸೊ ಇದು ಬಂದುಬಿಟ್ಟು ಪೋಸ್ಟ್ಗಳ ಬಗ್ಗೆ ಮಾಹಿತಿ ಆಯಿತು. ಸೊ ನಂತರದಲ್ಲಿ ಇದರದ್ದು ಕೆಲವೊಂದು ಕ್ರೈಟೀರಿಯಾಗಳು SC ST OBC ಅವರಿಗೆ ಏಜ್ ರಿಲ್ಯಾಕ್ಸೇಷನ್ಸ್ ಬಗ್ಗೆ ಮಾತಾಡ್ಕೊತ ಹೋಗಿದ್ದಾನೆ. ನೋಡಿ, ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ಸ್ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಇದಿದೆ, ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು. ಯಾರೆಲ್ಲ ಅಪ್ಲಿಕೇಶನ್ಸ್ ಅಲ್ಲಿ ತೊಗೊಳ್ಳೋದೇ ಇಲ್ಲ ಬಿಡ್ವಿ, ನೀವು ಏನೇ ಅಪ್ಲಿಕೇಶನ್ಸ್ಗಳು ಹಾಕಕ್ಕೆ ಹೋದ್ರೂ 25 ಎಬೋ ಇದ್ದರೆ ತೊಗೊಳಕ್ಕೆ ಹೋಗೋದಿಲ್ಲ. ಸೊ ನೋಡಿ, ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ಸ್ ಬಗ್ಗೆ ಮಾತನಾಡಿದ್ದಾನೆ. ಸೊ ಏನಪ್ಪ ಏಜ್ ರಿಲ್ಯಾಕ್ಸೇಷನ್ ಅಂದರೆ, SC ST ಯಾರು ಅಭ್ಯರ್ಥಿಗಳಾಗಿರ್ತೀರ ಅವರಿಗೆ 5 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ ಇದೆ. ಅದರ್ ಬ್ಯಾಕ್ವರ್ಡ್ ಕ್ಲಾಸ್ನವರಿಗೆ 3 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ ಇದೆ. ಸೊ ನಂತರ ಬಂದುಬಿಟ್ಟು ಡಿಸಬಿಲಿಟಿ ಪರ್ಸನ್ಸ್ಗಳಿಗೆ 10 ವರ್ಷಗಳ ಕಾಲ, ಮತ್ತು ಕೆಲವೊಬ್ಬರು ಮತ್ತು OBC SC ST ದವರಿಗೆ 13 ವರ್ಷಗಳ ಕಾಲ ಒಂದು ಏಜ್ ರಿಲ್ಯಾಕ್ಸೇಷನ್ ಇದೆ. ಸೊ ನಂತರ ಬಂದುಬಿಟ್ಟು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತೇಳಿ ಕರಿತೀವಲ್ವ, ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 50 ವರ್ಷಗಳ ತನಕ ಅವರಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಸೊ ಮುಂದುವರೆದು
ವೀಡಿಯೋಸು ಇವರಿಗೆಲ್ಲ 35 to 40 ಇದೆ. ನಂತರ ರಿಸರ್ವ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿರೋರಿಗೆ 3 years ಏಜ್ ರಿಸ್ಟ್ರಿಕ್ಷನ್ ಕೊಟ್ಟಿದ್ದಾರೆ. ಸೊ ನಂತರ ಬಂದ್ಬಿಟ್ಟು ನೋಡಿ ಸರ್, ಎಕ್ಸಾಮ್ ಪ್ಯಾಟ್ರನ್ ವೆರಿ 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 ಇಂಪಾರ್ಟೆಂಟ್ ಎಕ್ಸಾಮ್ ಪ್ಯಾಟ್ರನ್. ಸೊ ಎಕ್ಸಾಮ್ ಪ್ಯಾಟ್ರನ್ ಬಗ್ಗೆ ನಾವು ಮಾತನಾಡೋದಾದರೆ, ಸೊ ಟೋಟಲಿ ನೋಡಿ ರೀಸ್ನಿಂಗ್ ಅಂತೇಳಿ ಏನು ಕರಿತೀವಿ, ಇದಕ್ಕೆ ನಿಮಗೆ 30 ಮಾರ್ಕ್ಸ್ ಇದೆ, 30 ಕ್ವಶನ್ಸ್ಗಳಿದೆ, ಪರ್ ಕ್ವಶನ್ಸ್ 1 ಮಾರ್ಕ್ ಇರ್ತಕ್ಕಂಥದ್ದು. ಸೊ ಜನರಲ್ ಇಂಗ್ಲೀಷ್ ಅಂತ ಇದೆ, ಇದೀಗ 30 ಕ್ವಶನ್ಸ್ 30 ಮಾರ್ಕ್ಸ್ ಇದೆ. ಸೊ ನಂತರ ಬಂದ್ಬಿಟ್ಟು ಜನರಲ್ ಅವೇರ್ನೆಸ್ ಅಂತ ಏನು ಕರಿತೀವಿ, ಸಾಮಾನ್ಯ ಜ್ಞಾನ, ಇದಕ್ಕೆ 30 ಅಂಕಗಳು, 30 ಮಾರ್ಕ್ಸು. ನ್ಯೂಮರಿಕಲ್ ಎಬಿಲಿಟಿ ಅಂತಿದೆ, ಇದಕ್ಕೆ 30 ಅಂಕಗಳು. ಒಟ್ಟು ಟೋಟಲ್ 120 ಕ್ವಶನ್ಸ್ಗಳಿರ್ತವೆ, 120 ಅಂಕಗಳಿದೆ. ಹಾಗೂ 90 ಮಿನಿಟ್, 1 ಗಂಟೆ 30 ನಿಮಿಷಗಳ ಕಾಲಾವಧಿಯ ಒಂದು ಪರೀಕ್ಷೆ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ಯಾವುದೇ ಎಲಿಜಿಬಿಲಿಟಿ ಆಗಬೇಕು ಅಂತ ಏನು ಹೇಳಿಲ್ಲ. ಅವರು ಟೋಟಲಿ 120 ಮಾರ್ಕ್ಸಿಗೆ ಯಾರೆಲ್ಲರೂ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತೀರಾ ತಮ್ಮ ಕೆಟಗರಿ ವೈಸ್ನ ಅವರು ಮೆರಿಟ್ ಲಿಸ್ಟ್ನ ಪ್ರಕಟ ಮಾಡ್ಕೊತ ಹೋಗ್ತಾರೆ ಸ್ನೇಹಿತರೆ. ಸೊ ಇದು ಎಕ್ಸಾಮ್ಸ್ ಬಗ್ಗೆ ಇನ್ಫಾರ್ಮೇಷನ್ಸ್ ಆಯಿತು. ಸೊ ತಮ್ಮೆಲ್ಲರಿಗೂ ನಾನು ಹೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದರೆ, ಇಲ್ಲಿ ಸ್ಯಾಲ್ರಿ ಬಗ್ಗೆ ಮಾತನಾಡಿದ್ದಾನೆ. ಸೊ ಸ್ಯಾಲ್ರಿ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ನಾನು. ಸ್ಯಾಲ್ರಿ ಬಗ್ಗೆ ನೋಡಿ, ಇಲ್ಲಿ ಬೇಸಿಕ್ ಸ್ಯಾಲ್ರಿನೇ 24,250 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇದೆ. ಎಲ್ಲ ಗ್ರಾಸ್ ಕಟ್ಟಾಗಿ ಟೋಟಲ್ ಬರ್ತಕ್ಕಂಥದ್ದು 46,000 ರಿಂದ 50,000 ತನಕ ಸ್ಯಾಲ್ರಿ ತೊಗೋಬೋದು ಸ್ನೇಹಿತರೆ. ಇದು ಯಾವುದೇ ಒಂದು ಬೇರೆ ಇಲಾಖೆಗಳಲ್ಲಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇಷ್ಟು ಎಸ್ ಡಿ ಅಟೆಂಡರ್ ಆಗಿ ಅಥವಾ ಕ್ಲರ್ಕ್ ಆಗಿ ಕೆಲಸ ಮಾಡೋರಿಗೆ ಕೂಡ SBI ಯಲ್ಲಿ ಅಷ್ಟು ಸ್ಯಾಲ್ರಿ ಇಲ್ಲ, ಅಷ್ಟು ಸ್ಯಾಲ್ರಿ ಇಲ್ಲಿ ಇದರಲ್ಲಿದೆ. ಸೊ ನೋಡಿ, ಯಾರೆಲ್ಲ 10th ಪಾಸ್ ಮಾಡಿಕೊಂಡು ಮುಂದೆ ಎಜುಕೇಷನ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅವರಿಗೆ ಒಂದು ಸುವರ್ಣ ಅವಕಾಶ. ತಾವುಗಳು ಲೈನಪ್ಪಲ್ಲಿದ್ದರೆ, ಎಜುಕೇಷನ್ ಫೀಲ್ಡಲ್ಲಿದ್ದರೆ, ಅಥವಾ ಯಾರು ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಿರ್ಬೋದು, ಅದರ್ ಎಕ್ಸಾಮ್ಸ್ಗಿರ್ಬೋದು, ತಾವುಗಳೇನು PUC ಡಿಗ್ರಿ ಒಳಗಡೆ ಡಿಗ್ರಿ ಕಂಪ್ಲೀಟ್ ಆಗದೇ ಇರೋರು, ಸೊ ತಾವುಗಳೆಲ್ಲರೂ ಕೂಡ ಅಪ್ಲಿಕೇಶನ್ಸ್ನ ಹಾಕ್ಬೋದು. ಇದು ಇನ್ಫಾರ್ಮೇಷನ್ಸ್ ಇರ್ತಕ್ಕಂಥದ್ದು. ಸೊ ನೇಚರ್ ಆಫ್ ದ ವರ್ಕ್ ಏನಿದೆ ಅಂತಕ್ಕಂಥದ್ದು ನೋಡಿ, ಇಲ್ಲಿ ಅಟೆಂಡ್ ಪೋಸ್ಟ್ 7th class 7th post and its duties generally includes the physically movement of dispense of the files, records, office articles, utility items. ಆಫೀಸಲ್ಲಿ ಏನು ಕೆಲಸ ಇದೆ ಅಂತ ನಾನು ಕೊಟ್ಟಿದ್ದಾನೆ. ಪ್ರೀ ಎಕ್ಸಾಮಿನೇಷನ್ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾನೆ, ಟ್ರೈನಿಂಗ್ ಕೊಟ್ಟಿದ್ದಾನೆ. ಸೊ ಫೀಸ್ ಸೆಕ್ಟರ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ನೋಡಿ. ಫೀಸ್ ಸೆಕ್ಟರ್ 50 ರೂಪಾಯಿ ಇದೆ SC/ST ದವರಿಗೆ. ಸೊ ನಂತರ ಬಂದು ಜನರಲ್ OBC EB 450 ರೂಪಾಯಿ ಇದೆ. ಸೊ ಸ್ಟಾಫ್ನವರಿಗೆ ನಿಲ್ಲಿದೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ಈ ಅವಕಾಶನ ಸದುಪಯೋಗ ಪಡ್ಕೊಳ್ಳಿ. ನಮ್ಮ ಕನ್ನಡಿಗ ವಿದ್ಯಾರ್ಥಿಗಳು, ಕರ್ನಾಟಕದ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಂದ್ರೀಯ ಒಂದು ಸೇವೆಗಳಲ್ಲಿ ಸೇವೆ ಸಲ್ಲಿಸಲು ತಮ್ಮೆಲ್ಲರಿಗೂ ಅವಕಾಶ ಇದೆ. ಅವುಗಳೆಲ್ಲ ಏನು ಎಜುಕೇಷನ್ನ ನೀಟಾಗಿ ಪಡ್ಕೊಳ್ಳಿ. ತಮ್ಮೆಲ್ಲರಿಗೂ ಒಳ್ಳೆ ಪ್ರಿಪೇರ್ ಮಾಡ್ಕೊಳ್ಳಿ, ತಯಾರಿ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಧನ್ಯವಾದಗಳು. ಈ ವಿಡಿಯೋನ ತಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.